ಗೃಹಲಕ್ಷ್ಮಿ ಹಣ ಸಮಯಕ್ಕೆ ಸರಿಯಾಗಿ ಬರ್ತಿಲ್ಲ ಅನ್ನೋದು ತಿಂಗಳೇನು ಬರ್ತಾ ಇತ್ತು. ಇದಕ್ಕೆ ಚಿತ್ರದುರ್ಗದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗೃಹಲಕ್ಷ್ಮಿಯರಿಂದಲೇ. ಯೋಜನೆಗಳನ್ನು ನಂಬಿ ನಾವು ಓಟ್ ಹಾಕಿದ್ವಿ, ಮನೆ ಬಾಡಿಗೆ ಕಟ್ಟೋದಕ್ಕೆ ಗೃಹಲಕ್ಷ್ಮಿಯನ್ನು ನಂಬಿದ್ದೀವಿ, ಪ್ರತಿ ತಿಂಗಳು ಬರುತ್ತೆ ಅಂತ ನಾವು ಓಟ್ ಹಾಕಿದ್ದೆ ಆ ಕಾರಣಕ್ಕೆ. ಆದರೆ ಈಗ ಅನಾನುಕೂಲ ಆಗ್ತಿದೆ ಅಂತ. ಬನ್ನಿ ಏನು ಹೇಳಿದ್ರು ಅಲ್ಲಿನ ಮಹಿಳೆಯರು ನೋಡೋಣ. ನೀವು ಸುಮ್ಮನೆ ದುಡ್ಡು ಹಾಕ್ತೀವಿ ಅಂತೆಲ್ಲ ಬಿಟ್ಬಿಟ್ರಿ. 2,000 ಬಿದ್ದಿಲ್ಲ, ಅಕ್ಕಿ ದುಡ್ಡು ಬಿದ್ದಿಲ್ಲ. ಸುಮ್ಮನೆ ಹಿಂಗೆಲ್ಲ ಬಡವರಿಗೆಲ್ಲ ಹಿಂಗೆಲ್ಲ ಹೇಳಿ ಸುಳ್ಳು ಹೇಳಿ ಇದೆಲ್ಲ ಮಾಡಬಾರ್ದಾಗಿತ್ತು. ಅವ್ರ ಪಾಡಿಗೆ ಅವ್ರು ಹೆಂಗೆ ಕೂಲಿಯೋ ನಾಲೆ ಮಾಡ್ಕೊಂಡು ತಿಂತಿದ್ರು. ಎಲ್ಲದಕ್ಕೂ ನೀವು ಅಡ್ಡ ಬಂದು ಹೇಳ್ಬಿಟ್ಟು ಜನಗಳಿಗೆಲ್ಲ ತೊಂದರೆ ಮಾಡಿ ಇವತ್ತಿನ ದಿವಸ ಸುಮ್ಮನೆ 4 ನಾಟಕ ಆಡಿ ಇದು ಮಾಡೋದಲ್ಲ. ನೋಡಿರಿ ಬಡವ್ರ ಕಷ್ಟ ಎಲ್ಲ ನೋಡಿ ಒಂದು ಸ್ವಲ್ಪ ಹಾಕ್ರಿ ಸ್ವಾಮಿ. ಅದೇನು 2,000 ರೂಪಾಯಿ ಹಾಕ್ತೀವಿ ಅಂದ್ರೆ ಅದನ್ನ ಹಾಕಲಿಲ್ಲ. ಅದು 2 ದಿನ ಒಂದು ಸ್ವಲ್ಪ ದಿನ ಹಾಕಿದ್ರು, ಮತ್ತೆ ಇತ್ಲಾಗ ಅಲ್ಲಿ 4 ತಿಂಗಳಿಂದ ಹಾಕಿಲ್ಲ. ಸಿದ್ದರಾಮಯ್ಯ ಅವ್ರು ಸರ್ ಬರೇ ಗೃಹಲಕ್ಷ್ಮಿ ದುಡ್ಡು ಹಾಕ್ತೀವಿ, ಗ್ಯಾರಂಟಿ ಹಾಕ್ತೀವಿ ಅಂತ 5 ಗ್ಯಾರಂಟಿ ಕೊಟ್ಟರು. ಏನು ಬಡವ್ರಿಗೆ ಅಕ್ಕಿ ಇಲ್ಲ, ಅನ್ನಕ್ಕೆ ತಿನ್ನಕ್ಕೆ ಅನ್ನ ಇಲ್ದಂಗೆ ಆಗಿದೆ. ದುಡ್ಡೂ ಇಲ್ಲ, 2,000 ರೂಪಾಯಿನೂ ಇಲ್ಲ, ಮೆಡಿಷನ್ಗಿಲ್ಲ, ವಯಸ್ಸಾದವರಿಗೆ ಏನು ಹಿಂಗೆ ಹೇಳಿದರೆ ಹೆಂಗೆ ಸರ್? ಅವು ಏನಾದರೂ ಮಾಡಿ ಹಾಕ್ರಿ, ಗೃಹಲಕ್ಷ್ಮಿ ಗ್ಯಾರಂಟಿ ಹಾಕ್ತೀವಿ ಅಂತ ಯೂಟ್ಯೂಬ್ನಾಗೆಲ್ಲ ಸುಮ್ಮನೆ ಏನು ಬರುತ್ತೆ, ಆದರೆ ಏನೂ ಕೆಲಸ ಆಗ್ತಿಲ್ಲ ಬಡವರಿಗೆ. ಅದಕ್ಕೋಸ್ಕರ ಹಾಕ್ರಿ ಸರ್, ಅವ್ರು ಬಡವರಿಗೋಸ್ಕರ ಹಾಕ್ರಿ. ನೀವು ಬಡವ್ರಂತಲೇ ತಾನೇ ನೀವು ಕೊಟ್ಟಿರೋದು ಗ್ಯಾರಂಟಿ. ನೀವೇ ಶ್ರೀಮಂತರಿಗೆ ಕೊಟ್ಟಿದ್ದೀರಾ ಗ್ಯಾರಂಟಿನ? ನಾವು ಅನ್ನಭಾಗ್ಯನ ಫ್ರೀ ಕೊಡ್ತೀವಿ, ಮತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅಂಥೇಳಿ ಪ್ರಣಾಳಿಕೆಗಳಲ್ಲಿ ಭರವಸೆ ಕೊಟ್ಟರು ಸರ್. ಅವರನ್ನು ನಂಬಿ ಬಡ ಜನರು ಎಲ್ಲರೂ ಓಟ್ ಹಾಕಿದ್ರು. ಮನೆ ಬಾಡಿಗೆ ಕಟ್ಟೋದಕ್ಕೆ ಬರುತ್ತೆ, ರೇಷನಿಗೆ ಬರುತ್ತೆ, ವಯಸ್ಸಾದವರಿಗೆ ಮೆಡಿಸನ್ಗೆ, ಹಾಸ್ಪಿಟಲಿಗೆ ಬರುತ್ತೆ ಅಂತ ಹೇಳಿ ಅವ್ರ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಓಟ್ ಹಾಕಿದ್ರು ಸರ್. ಓಟ್ ಹಾಕಿದ ಜನಗಳ ನಂಬಿಕೆನ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಉಳಿಸ್ಕೊಂಡಿಲ್ಲ. ಈಗ 3-4 ತಿಂಗಳುಗಳಿಂದ ಅನ್ನಭಾಗ್ಯನೂ ಬಂದಿಲ್ಲ, ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಸರ್. ಎಲ್ಲ ಕಡೆನೂ ಒಂದು ಕಡೆ ಅಂತಲ್ಲ, ಯಾವ ಕಡೆನೂ ಬಂದಿಲ್ಲ. ಅನ್ನಭಾಗ್ಯ 10 kg ಅಕ್ಕಿ ಬರುತ್ತೆ, ಹೆಂಗೋ ಮಕ್ಕಳಿಗೆ ವಯಸ್ಸಾದವರಿಗೆ ಹೊಟ್ಟೆ ತುಂಬುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಯಾವುದ್ರದ್ದು ಅನುಕೂಲ ಆಗಿಲ್ಲ ಸರ್. ತುಂಬ ಅನಾನುಕೂಲ ಆಗ್ತಿದೆ ಈ ಸರ್ಕಾರದಿಂದ.